ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ನ ನಾನು ಒಂದು ಟೈಮ್ ಬಂದು 2:30-3 ಗಂಟೆ ಆಗಿತ್ತು ಆಗ ಶುರು ಮಾಡಿದೆ. ಯಾಕಂದರೆ ಬಿಸಿಲು ಜಾಸ್ತಿ ಹೊಡಿತಾ ಇತ್ತು. ಅಷ್ಟರಲ್ಲಿ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಬಿಟ್ಟು ಹೊರಗಡೆ ಬಂದಿದ್ದೀನಿ. ಈಗ ಬಟ್ಟೆ ಎಲ್ಲ ತೊಳೆದಾಕಿದ್ದೆ ಬೆಳಿಗ್ಗೆನೆ. ನಾನು ತೊಳೆದಾಕಿ ಒಂದು ಸ್ವಲ್ಪ ಹೊತ್ತಿಗೆ ಯಾವ ರೀತಿ ಒಣಗಿದಾವೆ ನೋಡಿ ಬಟ್ಟೆ ಫುಲ್ಲು. ಯಾಕಂದರೆ ನೆರಳಲ್ಲಿ ಹಾಕೋಕ್ಕೆ ನನಗೆ ಪ್ಲೇಸ್ ಇಲ್ಲ. ಹೊಸ ಬಟ್ಟೆಗಳೆಲ್ಲ ಬೇಗ ಆಮೇಲೆ ಬೆಳ್ಳಗಾಗ್ಬಿಡ್ತವೆ ಅಂತ ಸ್ವಲ್ಪ ಹಿಂಗೆ ನಾನು ಆ ರೀತಿ ಅಂದರೆ ಒಣಗಿದ ತಕ್ಷಣ ತಗೊತಾ ಇದ್ದೀನಿ ಈಗ ಬಟ್ಟೆಗಳನ್ನು, ಡ್ರೆಸ್ಸುಗಳೆಲ್ಲನೂ. ಈಗ ಇವನ್ನ ತಗೊಂಡೋಗಿ ಸ್ವಲ್ಪ ಹೊತ್ತು ಹಂಗೆ ನೆರಳಲ್ಲಿ ಹಾಕೋಣ ಅಂತ ಸ್ವಲ್ಪ ಬೆಡ್ ಮೇಲೆ ಹಾಕಿದ್ರೆ ಹಂಗೆ ಸ್ವಲ್ಪ ತಣ್ಣಗಾಗ್ತವೆ. ಆಮೇಲೆ ನಾನು ಇವೆಲ್ಲ ಮಡಚಿಟ್ಟು ಮತ್ತೆ ನಾನು ಮುಂದಿನ ಕೆಲಸಗಳು ನೋಡ್ಕೊಳ್ಳೋಣ ಅಂತ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸೊ ನನ್ನ ವೀಡಿಯೋಸ್ನ ಅವರು ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಈಗ ವ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಬಟ್ಟೆಗಳೆಲ್ಲ ತೊಗೊಂಡು ಒಳಗಡೆ ಹೋಗೋಣ ಅಂತ. ಅಷ್ಟರಲ್ಲಿ ರೋಜಾ ಹಸುಗಳೆಲ್ಲ ಇಟ್ಕೊಂಡು ನೀರು ಕುಡ್ಸೋಕ್ಕೆ ಅಂತ ಬಂದಳು. ಇಲ್ಲೇ ನಮ್ಮ ಮನೆ ಪಕ್ಕನೇ ಕಟ್ಟಾಕ್ತಾರಲ್ಲ, ಹಂಗಾಗಿ ನಮ್ಮ ತೊಟ್ಟಿಲೇ ಕುಡಿಸ್ತಾ ಇರ್ತಾರೆ. 1 ಇಲ್ಲ 2 ಹಸು ಕುಡಿಸ್ತಾರಷ್ಟೇ, ಚಿಕ್ಕದೆಲ್ಲ ತೊಟ್ಟಿ. ಅದರಿಂದ ಜಾಸ್ತಿ ಕುಡ್ಸೋಕ್ಕಾಗಲ್ಲ ನೀರು, ಯಾಕಂದರೆ ಜಾಸ್ತಿ ಇರಲ್ಲ ಅದರಲ್ಲಿ. ನಾನು ಬಳಸ್ಕೊಂಡಿರ್ತೀನಿ ಕೆಲಸಗಳಿಗೆಲ್ಲನೂ, ಹಂಗಾಗಿ ಅದರಲ್ಲಿ ಸ್ವಲ್ಪ ಕುಡಿಸಿ ಒಳಗೆ ಕಟ್ಟಾಕಿ ಹೋದ್ಲು. ಅಷ್ಟರಲ್ಲಿ ನಾನು ಸ್ವಲ್ಪ ಒಳಗಡೆ ಹಾಕ್ಬಿಟ್ಟು ಬಟ್ಟೆಗಳು ಸ್ವಲ್ಪ ತಣ್ಣಗಾದ್ಮೇಲೆ ಈಗ ನೋಡಿ ಇವನ್ನೆಲ್ಲ ಮಡಚಿಡ್ತಾ ಇದ್ದೀನಿ. ಸೊ ಡೈಲಿ ವೇರ್ ಡ್ರೆಸ್ಸಸ್ಸು ಮತ್ತು ಎಲ್ಲಾದರೂ ಹೋದರೆ ಬಂದರೆ ಹಾಕ್ಕೊಳ್ಳೋಂಥ ಡ್ರೆಸ್ಸಸ್ಸು ಎಲ್ಲ ಡಿವೈಡ್ ಮಾಡಿ ಇಡ್ತಾಯಿದ್ದೀನಿ. ಹಾಕ್ಕೋಬೇಕಾದ್ರೆ ಮಾತ್ರ ಐರನ್ ಮಾಡ್ಕೊತೀನಿ. ನಾನು ಮುಂಚೆನೇ ಐರನ್ ಮಾಡಿ ಇಡಲ್ಲ. ಐರನ್ ಮಾಡಿಟ್ರೂ ಮತ್ತೆ ಅದು ಸುಕ್ಕಲು ಬಂದಂಗೆ ಆಗುತ್ತೆ. ನಾವು ಅದು ಇದು ತೊಗೊಳಕ್ಕೆ ಹೋಗಿ ಕಿತ್ತಾಕ್ತೀವಿ ಬಟ್ಟೆಗಳು. ಹಾಗಾಗಿ ಇನ್ನು ಡಬಲ್ ಕೆಲಸಗಳು ಏನಕ್ಕೆ ಅಂತ ಯಾವುದು ಯಾವತ್ತು ಹಾಕ್ಕೊಂತೀನೋ ಅವತ್ತು ಮಾತ್ರ ಐರನ್ ಮಾಡ್ಕೊಂಡು ಹಾಕ್ಕೊಂಡೋಗೋದು. ಅದು ತುಂಬ ಈಸಿನೂ ಆಗುತ್ತೆ. ಮತ್ತು ನಾವು ಕೆಲಸ ಮಾಡಿರೋ ಫೀಲು ಇರಲ್ಲ ಅಷ್ಟೊಂದು. ಯಾಕಂದರೆ ಒಂದು ಜೊತೆ ಐರನ್ ಮಾಡೋದ್ರಿಂದ ಅಷ್ಟಾಗಿ ನಮಗೇನೂ ಇದಾಗಲ್ಲ. ನಾನು ಈ ರೀತಿ ಮಾಡ್ತೀನಿ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತಂದು ಹೇಳಿ. ನಾನು ಪಕ್ಕ ಇದೇ ರೀತಿಯೇ ಮಾಡೋದು ಯಾವಾಗಲೂ ಅಷ್ಟೇ. ನಮ್ಮ ಮನೆಯವ್ರು ಹಾಕ್ಕೊಂಡ್ರು ಅಷ್ಟೇ, ಮಕ್ಳು ಹಾಕ್ಕೊಂಡ್ರು ಅಷ್ಟೇ. ಅವ್ರು ಹಾಕ್ಕೋಬೇಕಾದ್ರೆ ಮಾತ್ರ ಐರನ್ ಮಾಡಿಕೊಡ್ತೀನಿ. ಈಗ ಬಟ್ಟೆಗಳು ನೋಡ್ರಿ ಅವೆಲ್ಲ ನೀಟಾಗಿ ವೈಟ್ ಕಲರ್ ಎಲ್ಲ ಒಂದು ಕಡೆ, ಇನ್ನು ಬೇರೆ ಬೇರೆ ಕಲರ್ಸ್ ಎಲ್ಲ ಒಂದೊಂದು ಕಡೆ ಆ ರೀತಿ ನೀಟಾಗಿ ಜೋಡಿಸಿಡ್ತಾ ಇದ್ದೀನಿ. ಹಾಗೆ ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ವೀಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದು ಹೇಳಿ. ಇವು ಡೈಲಿ ವೇರ್ ಸ್ಯಾರೀಸು ಮೊನ್ನೆ ತೋರಿಸಿದ್ನಲ್ಲ, ಅದರಲ್ಲೇ ಒಂದು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ. ಈ ರೀತಿ ಒಂದು ವಾರಕ್ಕೊಂದು ಸಾರಿ ಆದರೂ ಕೆಲಸ ಮಾಡಬೇಕಾದ ಅಂದರೆ ಒಂದು ಪೂಜೆ ದಿನ ಆಗಿರ್ಬೋದು, ಹಿಂಗೆ ನಾನು ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಅಷ್ಟೊಂದು ಸೀರೆಗಳು ಮತ್ತೆ ವೇಸ್ಟ್ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಈಗ ನನಗೊಂದು ಪ್ರಮೋಷನ್ ವೀಡಿಯೋ ಬಂದಿತ್ತು, ಅದ್ರ ಬಗ್ಗೆ ಮಾತಾಡ್ತಾ ಹಾಗೆ ನಾನು ಸ್ವಲ್ಪ ಬಟ್ಟೆಗಳೆಲ್ಲ ಮಡಚಿಟ್ಕೊಂಡೆ. ಅದಾದಮೇಲೆ ಇದು ನಮ್ಮ ಅಮ್ಮವ್ರ ಜೊತೆ ಸೇರಿಬಿಟ್ಟು ಇವತ್ತು ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೋಜನೂ ನಮ್ಮ ಅಮ್ಮ ಅವರು ಆಗಲೇ ಮಾಡ್ಕೊಂಡಿದ್ದಾರೆ ಅವ್ರಿಗೆ. ಇನ್ನು ನಮ್ಮ ಮನೆಯಲ್ಲಿ ಮಕ್ಕಳಿದಾರಲ್ಲ, ಅವರು ಇನ್ನು ಪದೇ ಪದೇ ಅಲ್ಲೇ ಹೋಗಿ ತಿಂತಾರೆ. ಅವ್ರು ಮಾಡಿರೋವಂಥವು ಬೇಗ ಖಾಲಿ ಆಗಿಬಿಡ್ತವೆ ಅಂತ ನಾನೇ ಇವತ್ತು ಟೈಮ್ ಮಾಡ್ಕೊಂಡು ಸ್ವಲ್ಪ ಮಾಡೋಣ ಅಂತಂದು ಹೇಳ್ಬಿಟ್ಟು ತರಿಸ್ಕೊಂಡೆ. ಇಷ್ಟು ತರಿಸಿ ನೋಡಿ. ಸೊ ಇದಕ್ಕೇ 700-800 ಆಗಿದೆ ಅಂಗಡಿದು. ಅದರಲ್ಲಿ 3 ಕವರ್ ಇಲ್ಲ, ಅದಕ್ಕೆ 700-800 ರೂಪಾಯಿ ಆಗಿದೆ ಅಂಗಡೀಲಿ. ಇನ್ನು ಅವೆಲ್ಲ ರೇಟೇ 2-2 kg ಆ ರೀತಿ ತರಿಸೀನಿ. ಅದಕ್ಕೆ ಕರ್ಜಿಕಾಯಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಇವು ನೋಡಿ ನಾವು ಅಮ್ಮವರು ಗಿಡದಲ್ಲಿ ಬಿಟ್ಟಿರುವಂಥ ಮಲ್ಲಿಗೆ ಹೂವು. ಸೊ ತುಂಬ ಚೆನ್ನಾಗಿದ್ದಾವೆ. ಇದು ಎಲ್ಲ ಒಂದು 7 ಸುತ್ತೋ 6 ಸುತ್ತೋ ಅದೆಂಗೋ ಅಂತಾರೆ ಇದನ್ನು, ಮಲ್ಲಿಗೆ ಹೂವನ್ನ. ಆ ಥರ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಅವನ್ನ ಕಟ್ಕೊಳಕ್ಕೆ ನಮ್ಮ ಅಮ್ಮನಿಗೆ ಹೇಳಿದೆ, ಇವತ್ತು ಸ್ನಾನ ಮಾಡ್ಕೊಂಡು ಸ್ಯಾರಿ ಹಾಕ್ಕೊಂಡಿದ್ದೀನಿ, ನನಗೆ ಹೂವು ಬೇಕು, ಅವನ್ನ ಕಟ್ಕೊಡು, ನಾನು ಮುಡ್ಕೊತೀನಿ ಅಂದೆ. ನಾನು ಮುಂಚೆ ಅಂದರೆ ಹಿಂದಿನ ದಿನಗಳಲ್ಲಿ ಈ ರೀತಿ ಸ್ಯಾರಿ ಹಾಕ್ಕೊಂಡ್ರೆ ಹೂವು ಇರಲೇಬೇಕಾಗಿತ್ತು. ಸೊ ಆ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೆ ನಾನಾಗ. ಅದು ನನಗೆ ನೆನಪಾಯಿತು. ಅದಕ್ಕೆ ಆಯ್ತಮ್ಮ ಸ್ವಲ್ಪ ಹೂವಾದರೂ ಕಟ್ಕೊಡಂದ್ರೆ ಸರಿ ಅಂತಂದು ಹೇಳಿದ್ರು. ಹಾಗೆ ನಾನು ಬಳಸುವಂಥ ಸೋಪ್, ಅದು ಕಡಲೆ ಹಿಟ್ಟಿನ ಸೋಪು, ಗ್ರಾಮ್ ಫ್ಲವರ್ ಸೋಪು. ತುಂಬ ಜನ ಕೇಳ್ತಾ ಇರ್ತೀರ, ನೀವೇನು ಯಾವ ಸೋಪ್ ಯೂಸ್ ಮಾಡ್ತೀರಾ, ಯಾವ ಕ್ರೀಮ್ ಹಚ್ತೀರ ಅಂತ. ಏನೂ ಇಲ್ಲ ಕಣ್ರಿ, ನಾನು ಫೇರ್ ಆ್ಯಂಡ್ ಲವ್ಲಿ ಹಚ್ತೀನಿ. ಹಾಗೆ ಇದು ಸೋಪು ಕಡಲೆ ಹಿಟ್ಟಿನ ಸೋಪ್ ಯೂಸ್ ಮಾಡ್ತೀನಿ. ಇಷ್ಟು ಬಿಟ್ಟರೆ ನಾನು ಏನು ಯೂಸ್ ಮಾಡಲ್ಲ. ಅದು ಇರೋದೇ ಹಾಗೆ. ನಾನು ಅಂದರೆ ಸ್ಕಿನ್ ಏನು ನನಗೇನೋ ಡ್ಯಾಮೇಜ್ ಆಗಿಲ್ಲ, ಅದಕ್ಕೋಸ್ಕರ ರೀತಿ ಕ್ಲಿಯರ್ ಆಗಿದೆಯಲ್ಲ ಕೇಳ್ತಾ ಇರ್ತೀರ ಅಷ್ಟೇ, ಏನು ಯೂಸ್ ಮಾಡ್ತೀರಾ ನೀವು ಅಂತ. ನನಗೆ ಮುಂಚೆಯಿಂದನೂ ಪಿಂಪಲ್ಸು ಆ ರೀತಿ ಏನೂ ಇಲ್ಲ ಮುಖದ ಮೇಲೆ. ಅದಕ್ಕೋಸ್ಕರ ನನಗೆ ಮಾರ್ಕ್ಸ್ ಆಗಿರ್ಬೋದು, ಸ್ಕಿನ್ ಎಲ್ಲ ಕೆಟ್ಟೋಗಿರೋದು, ಆ ರೀತಿ ಏನು ಡ್ಯಾಮೇಜ್ ಆಗಿರೋದಾಗಿರ್ಬೋದು ಏನೂ ಇಲ್ಲ. ಅದು ಹಂಗೆ ಚೆನ್ನಾಗಿದೆ ಮುಂಚೆಯಿಂದನೂ. ಅದಕ್ಕೆ ನಿಮಗೆ ಏನಾದರೂ ಬಳಸ್ತಾರೇನೋ ಕ್ರೀಮ್ಸ್ ಇವೆಲ್ಲ ನಮ್ಗೆ ಹೇಳಲ್ಲ ಅಂತ ಅಂದ್ಕೊತೀರಾ. ನಾನು ಬಳಸೋವಂಥದ್ದು ಅಷ್ಟೇ, ಒಂದು ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಅದು ಸೋಪು ಕಡಲೆ ಹಿಟ್ಟಿನ ಸೋಪು 2. ಅಷ್ಟರಲ್ಲಿ ಲಾಸ್ಟಿ ಅಂಗಡಿಗೆ ಹೋಗ್ಬಿಟ್ಟು ಚಕ್ಲಿ ತಂದ್ಲು ತಿನ್ನಬೇಕು ಅಂತಂದು. ಅದಕ್ಕೆ ನೋಡಿ 20 ರೂಪಾಯಿಗೆ ತಗೊಬ ಅಂತ ಹೇಳಿದರೆ 10 ರೂಪಾಯಿಗೆ ತೊಗೊಂಡು ಬಂದಿದ್ದಾಳೆ. ಅದನ್ನೇ ನಾನು ಹೇಳ್ತಾ ಇದ್ದೆ, 10 ರೂಪಾಯಿಗೆ ತಂದಿದ್ದಾಳೆ ಅಂತ ಹೇಳಿದ್ರೆ, ಇಲ್ಲ ಅವ್ರು ಅಷ್ಟೇ ಕೊಟ್ಟಿದ್ದು ಅಂಗಡಿಯವರು, 10 ರೂಪಾಯಿ ಚೇಂಜ್ ಅಂತ ಚೇಂಜ್ ಕೊಟ್ಟಲು ನನಗೆ. ಈಗ ಲಾಸ್ಟೇನೋ ನಾನು ಕರ್ಜಿಕಾಯಿ ಮಾಡೋಕ್ಕೆ ಬರ್ತೀನತ್ತೆ ಅಂತಂದು ಮಾತಾಡ್ತಾಯಿದ್ಲು ನಿಂತ್ಕೊಂಡು. ಸರಿ ಆಯಿತು ಅಂತ ನಾನು ಅವಳು ಚಕ್ಲಿ ತಿಂದು, ಹಾಗೆ ನಾನೀಗ ಕರ್ಜಿಕಾಯಿಗೆ ಏನೇನು ಬೇಕೋ ನಮ್ಮಮ್ಮ ಎಲ್ಲ ಹೇಳಿದರು, ಅವನ್ನೆಲ್ಲ ಜೋಡಿಸ್ತಾ ಇದ್ದೀನಿ.
ಬೇಸನ್ಗೆ ಅಂದರೆ ಈ ಬೇಸನಕ್ಕೆ ಕಲಿಸ್ಬಿಟ್ರೆ ಪುಡಿ ಸ್ವಲ್ಪ ನಾವು ಇದೆಲ್ಲ ಕರ್ಜಿಕಾಯ್ದು ಅದು ಪುಡಿದು ಎಲ್ಲ ಬೆರೆಸೋದಕ್ಕೂ ಮತ್ತು ತಗೊಂಡು ಮಾಡೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಅದು ಬೇಸನೆಲ್ಲ ಕ್ಲೀನಾಗಿ ಒರೆಸಿಟ್ಟು ಹಾಗೆ ಕಡಲೆ ಬೀಜ ಮತ್ತು ಇದು ಕಡಲೆ ಸಕ್ಕರೆ ಕೊಬ್ಬರಿ ಮತ್ತು ಇನ್ನೇನೋ ಇದಕ್ಕೆ ಹಾಕೋವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ ಮುಂದೆ ಮುಂದೆ ಏನೇನೆಲ್ಲ ಹಾಕ್ತೀವಿ ಅಂತ. ಬೆಲ್ಲ ಸ್ವಲ್ಪ ಹಾಕಿದ್ದೀವಿ, ಆಮೇಲೆ ಏಲಕ್ಕಿ ಸ್ವಲ್ಪ, ಆ ಥರ. ಈಗ ಕಡಲೆ ಬೀಜ ಎಲ್ಲ ಹುರ್ಕೊತಾ ಇದ್ದೀನಿ. ನಿಮಗೆ ಒಂದೊಂದೇ ನಾನು ಹೇಳಿದ್ರೆ ಆಗ ಅರ್ಥ ಆಗುತ್ತೆ ಮಿಕ್ಸ್ ಮಾಡಬೇಕಾದ್ರೆ. ಈಗ ಹೇಳಿದ್ರೆ ಸ್ವಲ್ಪ ನನಗೂ ಮಿಸ್ ಆಗುತ್ತೆ, ನಿಮಗೂ ನೋಡೋರ್ಗೂ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಈಗ ಕಡಲೆ ಬೀಜ ಎಲ್ಲ ಹುರಿತಾ ಇದ್ದೀನಿ. ಇವನ್ನ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪುಡಿ ಮಾಡ್ಕೋಬೇಕು. ಕಡಲೆ ಬೀಜ ಹಾಕೋದ್ರಿಂದ ಏನಂದರೆ ಸ್ವಲ್ಪ ಅಂದರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಕಡಲೆ ಬೀಜ, ಕಡಲೆ, ಸ್ವಲ್ಪ ಬೆಲ್ಲ, ಸಕ್ಕರೆ, ಇದು ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಅದ್ರ ಜೊತೆಗೆ. ಅದಕ್ಕೋಸ್ಕರ ಕಡಲೆ ಬೀಜ ಹುರಿತಾ ಇದ್ದೀನಿ. ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ ಪ್ರೊಸೆಸ್ಸಾಗಿ ತೋರಿಸ್ತಾ ಇದ್ದೀನಿ ಇವತ್ತು. ಮುಂಚೆ ಹೇಳ್ಬೇಕಂದ್ರೆ ನಾನು ಈ ಯೂಟ್ಯೂಬ್ಗೆ ಬರದೇ ಇರೋದು ಹಿಂದಿನ ದಿನಗಳಲ್ಲಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ ವೀಕ್ಲಿ ಒನ್ಸ್ ಏನಾದರೂ ಒಂದು ಈ ಥರ ಸ್ಪೆಷಲಾಗಿ ಮಾಡ್ತಾಯಿದ್ದೆ. ಕರ್ಜಿಕಾಯಿ ಆಗಿರ್ಬೋದು, ಇಲ್ಲ ಕಜ್ಜಾಯ ಆಗಿರ್ಬೋದು, ಇಲ್ಲ ರವೆ ಉಂಡೆ ಆಗಿರ್ಬೋದು, ಇಲ್ಲ ಹಾಲು ಹೋಳಿಗೆ, ಇಲ್ಲ ಒಬ್ಬಟ್ಟು, ಇಲ್ಲ ಕಡುಬು, ಈ ರೀತಿ ಏನಾದರೂ ಒಂದು ಮಾಡಿಕೊಡ್ತಾಯಿದ್ದೆ. ಮನೆಯಲ್ಲಿ ಹೊಸ್ದಾಗೆ ಟ್ರೈ ಮಾಡ್ತಾಯಿದ್ದೆ. ವೀಡಿಯೋಸಲ್ಲಿ ಮಾಡಬೇಕು ಆ ರೀತಿ ನಾನು. ಅಂಥದ್ರಲ್ಲಿ ನನಗೆ ವೀಡಿಯೋದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ನಾನು ಫುಲ್ಲು ಈ ಯೂಟ್ಯೂಬ್ ಒಂದೇ ಆದರೆ ಮಾಡ್ಬೋದು, ಆರಾಮಾಗಿ ರೆಸಿಪಿಗಳೆಲ್ಲನೂ ಮಾಡ್ಬೋದು. ನಾನು ಹೊರಗಡೆ ಪ್ರಮೋಷನ್ಗೆ ಹೋಗ್ತೀನಲ್ಲ, ಹಾಗಾಗಿ ನನಗೆ ಯಾವುದೇ ಥರ ಅಡುಗೆಗಳು ನಿಮಗೆ ಡಿಫ್ರೆಂಟಾಗಿ ತೋರ್ಸೋಕ್ಕೂ ಆಗ್ತಾಯಿಲ್ಲ ನಾನು ಮಾಡೋ ಅಂಥವು. ನಮ್ಮ ಮನೆಯವರು ಅದನ್ನೇ ಹೇಳ್ತಾಯಿದ್ರು, ಮುಂಚೆನೇ ಚೆನ್ನಾಗಿ ಮಾಡ್ಕೊಡ್ತಾಯಿದ್ದೆ ಎಲ್ರಿಗೂ ತಿನ್ನೋಕ್ಕೆ. ಈಗ ನೀನು ಪಾಪ ಟೈಮೇ ಇರಲ್ಲ, ಅದಕ್ಕೆ ಇದಾದರೂ ಮಾಡಿರಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಅಂತಂದು. ಕರ್ಜಿಕಾಯಿ ಅಂದರೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ. ಸರಿ ಆಯಿತು ಮಾಡಿಕೊಡ್ತೀವಿ ಬಿಡು ಅಂತಂದು ಇವತ್ತು ಕುತ್ಕೊಂಡ್ರೆ ಫುಲ್ಲು ಸೆಕೆ ಹೊಡಿತೈತೆ. ಅಂದರೆ ಅಡುಗೆ ಮನೆಗೆ ಹೋಗಿ ನಾನು ಸ್ವಲ್ಪ ಆ ಕಡಲೆ ಬೀಜ ಎಲ್ಲ ಹುರಿದು ಹಾಕಿ ಬಂದೆ ಕೆಳಗಡೆ ಅಷ್ಟೇ. ಬರೋ ಅಷ್ಟರಲ್ಲಿ ಫುಲ್ಲು ಸ್ವೆಟ್ಟು. ಅದಕ್ಕೆ ಅದು ಹೂವೆಲ್ಲ ಕಟ್ಸ್ಕೊಬಂದು ಹೋಗಿ ನಮ್ಮಮ್ಮರ ಮನೆ ಹತ್ರ, ಅವಳು ಲಾಸ್ಟಿ ನಮ್ಮಮ್ಮನ ಹತ್ರ. ಅದಕ್ಕೆ ಹೂವು ತಗೊಂಡು ಮುಟ್ಕೊಂಡು ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಒಂದು 10 ನಿಮಿಷ ಅಷ್ಟು ಕುತ್ಕೊಂಡೆ. ಮತ್ತೆ ಇನ್ನು ಸ್ಟಾರ್ಟ್ ಆಗಬೇಕು ಕೆಲಸಗಳಿಗೆ, ರೆಡಿ ಆಗಬೇಕು. ಮತ್ತೆ ಎದ್ದು ಬಂದೆ. ಈಗ ಕಡಲೆ ಬೀಜ ಎಲ್ಲ ಹುರಿದಿದ್ನಲ್ಲ ಕೆಳಗಡೆ ಹಾಕಿದ್ದೆ. ನಮ್ಮಮ್ಮ ಎಲ್ಲ ಉಜ್ತಾ ಇದ್ದಾರೆ ನೋಡಿ. ಹಾಗೆಲ್ಲ ಆಸೆ ಕುತ್ಕೊಂಡು ನೋಡ್ತಾ ಇದ್ಲು ಹೆಂಗೆ ಮಾಡ್ತಾರೆ ಏನು ಅಂತ. ಹಾಗೆ ತೋರಿಸ್ತಾ ಹೋಗ್ತೀನಿ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ವೀಡಿಯೋನ. ಈಗ ಕೊಬ್ಬರಿ ಎಲ್ಲ ತುರಿದಿದ್ವಿ ನಾವು. ಸುಮಾರು ಅಂದರೆ ಒಂದು 4 ಕೊಬ್ಬರಿ, ಅಂದರೆ ರವಂಡ್ ಕೊಬ್ಬರಿ ತಗೊಂಡ್ರೆ ಅದು ಅರ್ಧ ನಾವು ಹೋಳು ಮಾಡ್ಕೊಂಡ್ರೆ 6 ಪೀಸಸ್ ಆಗ್ತಾವಲ್ಲ, 6 ಹೋಳು. ಅವನ್ನ ನೀಟಾಗಿ ನಮ್ಮ ಮನೆಯವ್ರ ಕೈಲಿ ಹಿಂದಿನ ದಿನದಲ್ಲಿ ನಾನು ತುರಿಸಿದ್ದೆ. ಅಂದರೆ ನೀವು ನೋಡಿರ್ಬೋದು ಹಿಂದಿನ ಲಾಗು, ಅದರಲ್ಲಿ ತುರಿತಾ ಇದ್ರಲ್ಲ, ಇದಕ್ಕೋಸ್ಕರನೇ. ಅದನ್ನೆಲ್ಲ 1-2-3 ರೌಂಡು ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಇಲ್ಲಾಂದರೆ ತಿನ್ನಬೇಕಾದ್ರೆ ಸ್ವಲ್ಪ ಉದ್ದ ಹಂಗೆ ಸಿಗುತ್ತೆ, ಕೊಬ್ಬರಿ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಆ ರೀತಿ ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಈಗ ಅದನ್ನ ಮಿಕ್ಸಿ ಮಾಡ್ಕೊಂಡು ಒಂದು ಬೇಸನ್ ಒರೆಸಿಟ್ನಲ್ಲ ಆಗಲೇ ಬೇಸನ್ನು, ಅದಕ್ಕೆ ಹಾಕ್ಕೊಂತ ಇದ್ದೀನಿ. ಈಗ ಇದಕ್ಕೇ ಎಲ್ಲ ಕೊಬ್ಬರಿ ಎಲ್ಲ ರುಬ್ಕೊಂಡು ಮತ್ತು ಕಡಲೆ ಬೀಜ, ಕಡಲೆ ಎಲ್ಲ ರುಬ್ಕೋಬೇಕು, ಪುಡಿ ಮಾಡ್ಕೋಬೇಕು ಎಲ್ಲನೂ, ಸಕ್ಕರೆ ಎಲ್ಲನೂ. ಈಗ ಉಳಿಕೆ ಆಗಿರೋ ಕೊಬ್ಬರಿನೂ ಹಾಕ್ಬಿಟ್ಟು ನಾನು ರುಬ್ಕೊಳ್ಳೋಣ ಅಂತ. ಹಾಗೆ ರೋಜನು ಮತ್ತು ನಮ್ಮಮ್ಮ ಆಗಲೇ ಮಾಡಿಟ್ಟಿದ್ದಾರೆ ಅವ್ರಿಗೆ. ಅವರು ಮಕ್ಕಳೆಲ್ಲ ತಿಂತಾಯಿದ್ರು. ಅರವಿಂದ ಮತ್ತು ನಮ್ಮ ಮನೆಯವರು, ಇನ್ನು ನಿತಿನ್ ಜಾಸ್ತಿ ತಿನ್ನಲ್ಲ. ಅವರಿಬ್ಬರು ತುಂಬ ಇಷ್ಟಪಡ್ತಾರೆ ಈ ರೀತಿ ಸ್ವೀಟುಗಳೆಲ್ಲನೂ. ಅದಕ್ಕೆ ಅವ್ರು ಮಾಡಿದ್ದಾರೆ, ನಾವು ಮಾಡಬೇಕು. ಇನ್ನು ಒಂದೇ ಹತ್ರ ಆದರೆ ಫುಲ್ಲು ಇದಾಗ್ಬಿಡುತ್ತೆ, ಬೇಗ ಖಾಲಿ ಆಗುತ್ತೆ. 2 ಹತ್ರ ಮಾಡಿದ್ರೆ ತಿನ್ಬೋದು ಸ್ವಲ್ಪ ದಿನ ಅಂತಂದು ಅಂದ್ರಲ್ಲ. ಸರಿ ಬಿಡು ಪಾಪ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಈ ರೀತಿ ಅಡುಗೆಗಳೇ ಮಾಡಿಲ್ಲ, ಇನ್ನು ತಿನ್ನಲಿ ಬಿಡು ಅಂತಂದು ನಾನು ಇದು ಮಾಡ್ಕೊಂಡು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ಕೊಂಡು. ಇವತ್ತು ನಮ್ಮಮ್ಮನೂ ಸ್ವಲ್ಪ ಅದು ಕುರಿ ಮರಿ ಇದೆಲ್ಲ ಸತ್ತೋಯ್ತಲ್ಲ, ಸೊ ಹಂಗೆ ಇನ್ನು ಉಳಿಕೆ ಆಗಿರೋ ಮನೆ ಹತ್ರನೇ ಮೇಯಿಸ್ತಾವ್ರೆ. ಅವರು ಸ್ವಲ್ಪ ಫ್ರೀಯಾಗಿದ್ದರು. ಮಾಡೋಣ ಬನ್ನಿ ಅಂತಂದು ಈಗ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಮಾಡೋಣ ಅಂತಂದು. ನೋಡಿ ಈಗ ಕಡಲೆನ ನೀಟಾಗಿ ಆ ರೀತಿ ಎಲ್ಲ ಅದರಲ್ಲಿ ಧೂಳು ಏನಾದರೂ ಇದ್ದರೆ ನೋಡೋಣ ಅಂತ, ಕಸ ಕಡ್ಡಿ ಏನಾದರೂ ಇದ್ದರೆ ನೋಡೋಣ ಅಂತ ಒಂದು ಮರದಲ್ಲಿ ಹಾಕ್ಕೊಂಡು ನೋಡಿಬಿಟ್ಟು ಕ್ಲೀನಾಗಿ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇವು ತುಂಬ ಟೇಸ್ಟ್ ಇರ್ತವೆ ತಿನ್ನೋಕ್ಕೆ ಅಂತಂದು. ನಿಮ್ಮ ಕಡೆ ಯಾವ ರೀತಿ ಅಂತಾರ ಗೊತ್ತಿಲ್ಲ ಆಗಲಿ, ನಮ್ಮ ಕಡೆ ಮಾತ್ರ ಕರ್ಜಿಕಾಯಿ ಅಂತಂದೆ ಅನ್ನೋದು. ಯಾಕಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೆಸರಲ್ಲಿ ಕರೀತಾರೆ ಒಂದೊಂದು ಅಡುಗೆ. ಅಂದರೆ ಈಗ ನಮ್ಮ ಕಡೆ ನಾವು ಈ ರೀತಿ ಕರ್ಜಿಕಾಯಿ ಅಂತೀವಿ. ಇನ್ನು ಸಾರಿ, ಇದ್ರ ಬಗ್ಗೆ ಅಲ್ಲ, ನಾನು ಮುದ್ದೆ ಬಗ್ಗೆ ಹೇಳ್ತೀನಿ ನೋಡಿ. ಮುದ್ದೆನ ನಾವು ರಾಗಿ ಮುದ್ದೆ ಅಂತೀವಿ, ಇನ್ನೊಂದು ಕಡೆ ಮುದ್ದೆ ಅಂತಾರೆ, ಇನ್ನೊಂದು ಕಡೆ ಇದು ಏನು ಹಿಟ್ಟು ಅಂತಾರೆ ಮುದ್ದೆನ. ಸೊ ಹಂಗೆ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರುಗಳಿರ್ತವೆ. ಅದಕ್ಕೆ ನಾನು ಹೇಳಿದ್ದು. ಸೊ ನಿಮ್ಮ ಕಡೆ ಯಾವ ರೀತಿ ಅಂತಾರೆ ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಇದು ಐಟಮ್ಸ್ ಎಲ್ಲ ಹೇಳಿದ್ನಲ್ಲ, ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಕಡುಬಿಗೆ ಯಾವ ರೀತಿ ಎಲೆ ತೆಗಿತೀವೋ ಆ ರೀತಿ ತೆಗೆದು ಮುಚ್ಚೋದು, ಈ ಪುಡಿ ಹಾಕ್ಬಿಟ್ಟು ಇದನ್ನು ನಾವು ಕರ್ಜಿಕಾಯಿ ಅಂತೀವಿ. ನಮ್ಮಮ್ಮನಿಗೆ ತೋರಿಸ್ತಾ ಇದ್ದೆ, ಪುಡಿ ಚೆನ್ನಾಗಿ ಅಂದರೆ ಮಿಕ್ಸ್ ಆಗಿದೆಯಾ ಚೆನ್ನಾಗಿ, ಇನ್ನೂ ಎಷ್ಟೊತ್ತು ರುಬ್ಕೋಬೇಕು ನಾನು ಅಂತ ಹೇಳಿದ್ರು. ಇನ್ನೊಂದು ಸ್ವಲ್ಪ ರುಬ್ಬು ಅಂತ ಅಂದರು. ಸೊ ಅದಕ್ಕೆ ಎಲ್ಲ ಉಳಿಕೆ ಆಗಿರೋದೆಲ್ಲ ರುಬ್ಬಿಟ್ಟು ಒಂದು ಬೇಸನ್ಗೆ ಹಾಕ್ತಾಯಿದ್ದೀನಿ. ಸೊ ಅದನ್ನು ಮತ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಂತೆ.
ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡ್ತಾ ಇರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದ್ರೂ ಇನ್ಮೇಲೆ ಅಭ್ಯಾಸ ಮಾಡ್ಕೋಬೇಕು. ವೀಕ್ಲಿ ಒನ್ಸಾದರೂ ಹಾಕ್ಕೊತೀನಿ ಸ್ಯಾರಿ. ಇನ್ಮೇಲೆ ಒಂದು ವೀಡಿಯೋದಲ್ಲಿ ಪಕ್ಕ ಸ್ಯಾರಿಲೇ ಕಾಣಿಸ್ಕೊತೀನಿ. ಶುಕ್ರವಾರ ಇಲ್ಲಾಂದರೆ ಸೋಮವಾರ ತಪ್ಪದೆ ಮಿಸ್ ಮಾಡ್ಕೊಳ್ಳಲ್ಲ. ಏನಾದರೂ ಕೆಲಸದ ಮೇಲೆ ಹೊರಗಡೆ ಹೋದರೆ ಮಾತ್ರ ಮಿಸ್ ಮಾಡ್ಕೊತೀನಿ, ಇಲ್ಲ ನೆಕ್ಸ್ಟ್ ಡೇ ಆ ರೀತಿ ಹಾಕ್ಕೊತೀನಿ. ಚೆನ್ನಾಗಿರುತ್ತೆ ಈ ರೀತಿ ಸ್ಯಾರಿಯಲ್ಲಿ ವ್ಲಾಗ್ ಮಾಡೋದು. ನೀವು ನೋಡೇ ಇಲ್ಲ ಅನಿಸುತ್ತೆ ಸ್ಯಾರಿಲಿ ನಾನು ವ್ಲಾಗ್ಸ್ ಮಾಡಿರೋದು. ಅಂದರೆ ನಾವು ಸ್ಯಾರಿಲಿ ನೋಡಿದಿರಿ ನಾನು ಫಂಕ್ಷನ್ಗೆ ಎಲ್ಲ ಹೋಗಿರೋದು. ಆದರೆ ಈ ಥರ ವ್ಲಾಗ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನೀವು ನೋಡ್ತಾ ಇರೋದು. ಯಾಕಂದರೆ ಈ ನಮ್ಮ ಮನೆಯವರೇ ಹೇಳ್ತಾವ್ರೆ, ಅಡುಗೆ ಮನೇಲಿ ನೀನು ಅಡುಗೆ ಮಾಡ್ತಾಯಿದ್ರೆ ನನಗೆ ಒಂಥರ ಹೊಸ್ದಾಗಿ ಕಾಣಿಸ್ತೈತೆ ಸ್ಯಾರಿಲಿ. ಎಲ್ಲಾದರೂ ಆಗಲಿ ನೀನು ಫಂಕ್ಷನ್ಗೆ ಅಂತ ಹೊರಟ್ರೆ ಮಾತ್ರ ಸ್ಯಾರಿ. ಈಗ ನಮ್ಮ ಏರಿಯಾದಲ್ಲೇ ತುಂಬ ಜನ ಕೇಳಿದ್ರು ಎಲ್ಲಿ ಹೊರಟಿದೀಯಾ ಅಂತ ಅಂದರು. ಯಾಕಂದರೆ ಸ್ಯಾರಿ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಸ್ಯಾರಿ ನಾನು ಹಾಕ್ಕೊಳ್ಳೋದೇ ಇಲ್ಲ. ಎಲ್ಲಾದರೂ ಹೋದ್ರೆ ಮಾತ್ರ ಸ್ಯಾರಿ. ಇಲ್ಲ ಈ ರೀತಿ ಅಂತಂದು ಹೇಳಿದಕ್ಕೆ, ಹೌದಾ ಈ ರೀತಿ ಸ್ಯಾರಿನೇ ಹಾಕ್ಕೊಳ್ಳಮ್ಮ ಚೆನ್ನಾಗಿರ್ತೀಯ ಅಂತಂದು ಹೇಳ್ತಾರೆ ಎಲ್ಲರೂ. ಏನೋ ಡ್ರೆಸ್ಸಸ್ಗಿಂತಲೂ ನನ್ನ ಸ್ಯಾರಿಲಿ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ನಮ್ಮ ಏರಿಯಾದಲ್ಲಿ ಅಷ್ಟೇ ನಾವು ಅಕ್ಕ ಅವರೆಲ್ಲರೂ. ಹಾಗೆ ನಾನೀಗ ಬೆಲ್ಲ ತಗೊಂಡು ಇಲ್ಲಿ ಬಂದೆ. ಸೊ ನಮ್ಮ ಅಮ್ಮ ಅವ್ರು ಕಲ್ಲಲ್ಲಿ ರುಬ್ಕೊಂಡು ಹೋಗೋಣ ಅಂತ. ಕುಟ್ಟೋದು ಕಲ್ಲಿತ್ತು, ಅದರಲ್ಲಿ ನಾವು ಕುಟ್ಟಿದ್ರೆ ಅದೇನೋ ಒಂದು ಸ್ವಲ್ಪ ನುಣ್ಣಗಾಗಲಿಲ್ಲ, ಎಲ್ಲ ಗಂಟು ಥರ ಹಂಗೆ ಇರೋದು. ಅದಕ್ಕೆ ತಗೊಂಡು ಮತ್ತೆ ಗುಂಡು ಕೆಳಗೆ ಹಾಕ್ಕೊಂಡು ರುಬ್ಬೋಣ ಅಂತ ಬಂದೆ ಇಲ್ಲಿಗೆ. ನಾನು ಮುಂಚೆ ಎಲ್ಲ ಸಾಂಬಾರುಗಳೆಲ್ಲ ಇದರಲ್ಲೇ ರುಬ್ಬಿ ನಾವು ಮಾಡ್ತಾಯಿದ್ದಿದ್ದು. ಈಗ ಮಿಕ್ಸಿಗಳು ಎಲ್ಲ ಬಂದುಬಿಟ್ಟು ಸ್ವಲ್ಪ ಈಸಿ ಆಗಿಬಿಟ್ಟೈತೆ, ಸ್ವಲ್ಪ ಕೆಲಸಗಳು ಬೇಗ ಆಗ್ತವೆ. ಆದ್ರೂ ಕೆಲಸಗಳು ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಹಾಗೆಲ್ಲ ರುಬ್ಬಿ ಸೌದೆ ಒಲೆಯಲ್ಲೆಲ್ಲ ಅಡುಗೆಗಳು ಮಾಡ್ಕೊಂಡು ಈ ಥರ ರುಬ್ಕೊಂಡು ಸಾಂಬಾರುಗಳು ಮಾಡ್ಕೊಂಡು 9 ಗಂಟೆ ಅಷ್ಟರಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಈಗ ಅಷ್ಟೊಂದು ಎಲ್ಲ ಫ್ರೀ ಇದ್ರೂ ನಮಗೆ 10 ಗಂಟೆ ಆದ್ರೂ ಆಗಲ್ಲ. ನೆನಪು ಮಾಡ್ಕೊತಾ ಇದ್ರೆ ನನಗೆ ಒಂಥರ ಅನಿಸುತ್ತೆ, ನೋಡು ಅವಾಗೆಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ಕೊತಾ ಇದ್ದೆ. ಸೊ ಈಗ ಇಷ್ಟು ಈಸಿ ಇದ್ರೂ ಮಾಡ್ಕೊಳಕ್ಕಾಗಲ್ಲ ಅಂತ. ಸೊ ಇನ್ಮೇಲೆ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಬೇಕಿಲ್ಲ. ನಾನು ಮಾಡ್ತಾಯಿದ್ದೆ, ಈ ಕಾಲು ಸ್ವಲ್ಪ ನೋವು ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೋವಿದೆ, ಆ ರೀತಿ ಕುತ್ಕೊಳ್ಳೋಕ್ಕಾಗಲ್ಲ. ಈಗ ಕೂತಿದ್ದೀನಲ್ಲ ಹಂಗೆ ಕುತ್ಕೊಳ್ಳೋಕ್ಕಾಗಲ್ಲ. ನಾನು ವೀಡಿಯೋಗಂತೂ ಸ್ವಲ್ಪ ಕೂತಿದ್ದೀನಿ. ಯಾವಾಗಲೂ ಕಾಲು ಚಾಚ್ಕೊಂಡು ಕೂತ್ಕೊಂಡ್ರೆ ಏನಂತ್ಕೊಂತಾರೋ ಹೊಸಬ್ರು ನೋಡಿದವರೆಲ್ಲ ಅಂತ ಅದೊಂದು ಫೀಲ್ ಇರುತ್ತೆ ಮನಸ್ಸಲ್ಲಿ ನನಗೆ. ಹಾಗೆ ಸಂಜೆ ಇನ್ನೇನೋ ಆಗಲೇ ಒಂದು 5:30 ಆಗಿತ್ತು, 6 ಗಂಟೆ ಹತ್ತತ್ರ. ಆಗ ನಮ್ಮ ಸಿಂಬಾನ ಸ್ವಲ್ಪ ಹೊತ್ತು ವಾಕಿಂಗ್ ಕರ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದೆ. ನಮ್ಮ ಪಕ್ಕದ ಮನೆ ಅಕ್ಕ ಅವರೆಲ್ಲರೂ ಇದು ಹಸುಗಳು ಹೊಡ್ಕೊಂಡು ಬಂದರು ಮನೆಗೆ ಇನ್ನೇನು. ಈಗ ಇದನ್ನು ಸ್ವಲ್ಪ ವಾಕ್ ಮಾಡಿಸಿ ಮತ್ತು ನಾವೀಗ ಕರ್ಜಿಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಎಲ್ಲ ಒಂದು ಬೌಲ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಈಗ ನಮ್ಮಮ್ಮನೂ ಬರ್ತಾರೆ, ಇದನ್ನು ವಾಕ್ ಮಾಡಿಸಿ ಸ್ವಲ್ಪ ಹೊತ್ತು ನಾವು ಬೇಗ ಊಟ ಮಾಡಿದ್ವಿ ಇವತ್ತು. ಇದೆಲ್ಲ ಅಡುಗೆ ಮಾಡಬೇಕು ಅಂತಂದು, ಅಂದರೆ ಕರ್ಜಿಕಾಯಿ ಎಲ್ಲ ಮಾಡಬೇಕು ಅಂತ 6:30-7 ಗಂಟೆ ಅಷ್ಟೊತ್ತು ಊಟ ಮಾಡಿಬಿಟ್ಟು ಕುತ್ಕೊಬಿಟ್ವಿ ಇದೆಲ್ಲ ಮಾಡೋದಕ್ಕೆ. ರೋಜಾ ಅವರೆಲ್ಲರೂ ಊಟ ಮುಗಿಸ್ಕೊಂಡು ಬಂದರು. ಈಗ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಮಾಡ್ತಾಯಿದ್ವಿ ನೋಡಿ. ಸೊ ಈ ರೀತಿ ಮನೆಯಲ್ಲಿ 1-2-3 ಹೆಣ್ಮಕ್ಳಿದ್ರೆ ಚಂದ ಅಲ್ವಾ ಮನೆ ನೋಡೋದಕ್ಕೆ. ನನಗಂತೂ ನನಗೆ ಹೆಣ್ಮಕ್ಳಿಲ್ಲ ಅನ್ನೋ ಫೀಲೇ ತುಂಬ ಇದೆ ನನಗೆ ಮನಸ್ಸಲ್ಲಿ. ಏನು ಮಾಡೋಣ ಇರೋದ್ರಲ್ಲೇ, ಅಂದರೆ ನಮ್ಮ ಲಾಸ್ಟಿನೇ ಹೆಣ್ಮಗಳು ಅನ್ನೋ ಥರ ತಿಳ್ಕೊಂಡಿದ್ದೀವಿ. ಆದ್ರೂ ಮನೇಲಿ ಹೆಣ್ಮಕ್ಳಿದ್ರೇ ಖುಷಿ. ಒಂದಿಬ್ಬರಾದರೂ ಇರಬೇಕಾಗಿತ್ತು ಮನೇಲಿ, ಹೆಣ್ಮಕ್ಳಿದ್ರೇ ಚಂದ. ಯಾಕಂದರೆ ಇದು ಮಾಡೋಕ್ಕೆ, ಕೆಲಸಗಳು ಮಾಡೋಕ್ಕೆ ಅಂತ ಅಲ್ಲ, ಅದೇನೋ ಹೆಣ್ಮಕ್ಳಿರೋ ಮನೆಯೇ ಲಕ್ಷಣವಾಗಿ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಆದರೆ ನನಗೆ ಹೆಣ್ಮಕ್ಳೇ ಇಲ್ಲ, ಇಬ್ಬರು ಗಂಡು ಮಕ್ಕಳೇ. ಇರೋದ್ರಲ್ಲೇ ತೃಪ್ತಿ ಪಡಬೇಕಷ್ಟೇ, ಇಲ್ಲದೆ ಇರೋದಕ್ಕೆ ಆಸೆ ಪಟ್ಕೊಂಡು ಕೊರಗೋದಕ್ಕಿಂತಲೂ ಇರೋದ್ರಲ್ಲೇ ತೃಪ್ತಿ ಪಡಬೇಕು ಅಂತಾರಲ್ಲ, ಅದು ನಿಜ. ಈಗ ನೋಡಿ ನಮ್ಮಮ್ಮ ಸ್ವಲ್ಪ ಹೊಸ ಟ್ರಿಕ್ ಹೇಳ್ಕೊಟ್ಟಿದ್ದಾರೆ ನನಗೆ. ಅದು ಕರ್ಜಿಕಾಯಿ ಪುಡಿ ಎಲೆಗೆ ಹಾಕ್ಬಿಟ್ಟು, ಸೊ ಹಂಗೆ ಅದು ಅದ್ರ ಮೇಲೆ ಇಟ್ಬಿಟ್ಟು ಎಲೆ ಹಿಂಗೆ ಮುಚ್ಚಬೇಕು ಅಂತಂದು ಹೇಳಿದ್ದಾರೆ, ಕೈಯಲ್ಲಿ ಹಿಡ್ಕೊಳ್ದೆ. ಆದರೆ ಈಸಿ ಆಯಿತು, ಅದು ನನಗೆ ಹೊಸ್ದಾಗಿ ಅನಿಸಿದ್ರು ಈಸಿ ಆಯಿತು. ಆ ರೀತಿ ಮಧ್ಯಕ್ಕೆ ಸ್ಪೂನಲ್ಲಿ ಹಾಕೋದು, ಆಮೇಲೆ ಎಲೆ ತೆಗೆದುಬಿಟ್ಟು ಈ ರೀತಿ ಅದ್ಮದು ಅಷ್ಟೇ, ಈಸಿ ಆಗುತ್ತೆ. ಕೈಯಲ್ಲಿ ಹಿಡ್ಕೊಂಡ್ರೆ ಇನ್ನೂ ಪುಡಿ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋದು ಭಯ ಇರುತ್ತೆ. ಅದ್ರ ಮೇಲೆ ಹಾಕ್ಕೊಂಡು ಮುಚ್ಚೋದ್ರಿಂದ ಸ್ವಲ್ಪ ಬೇಗನೂ ಅನಿಸುತ್ತೆ, ಆ ಕಡೆ ಈ ಕಡೆ ಪುಡಿನೂ ಹೋಗಲ್ಲ, ಸ್ವಲ್ಪ ಬೇಗ ಕಚ್ಕೊಬಿಡುತ್ತೆ ಅದು ಹಾಕಿದ ತಕ್ಷಣ. ಹಾಗೆ ನೋಡಿ, ಸುಮಾರು ಅಂದರೆ ನಾವು ನೈಟು ಒಂದು 11:30-12 ಆಯಿತು ಇದೆಲ್ಲ ಮುಗಿಯೋಷ್ಟರಲ್ಲಿ. ಅಂದರೆ ಇನ್ನೂ ಇದೆ ಮಾಡೋ ಅಂಥದ್ದು. ನಾವೊಂದು ಅರ್ಧ ಪುಡಿಯಷ್ಟು ಮಾಡೋದು ಅಷ್ಟೇ, ಇನ್ನೊಂದು ಅರ್ಧ ಬೇಸನಷ್ಟು ಹಂಗೆ ಎತ್ತಿಟ್ಟಿದ್ದೀವಿ. ಸದ್ಯಕ್ಕೆ ನಾವು ಕಲಸಿರುವಂಥ ಹಿಟ್ಟೆಲ್ಲನೂ ಒಂದು 11:30-12 ಹತ್ತತ್ರ ಆಗಿತ್ತು. ಅಂದರೆ ಅವನ್ನೆಲ್ಲ ಮಾಡಿ ಮತ್ತು ನಾನು ಅವನ್ನೆಲ್ಲ ಕರೆದು ಗೋಳಿಸೋದು ಅಂತೀವಿ ನಾವು, ಅದನ್ನು ಕರೆದುಬಿಟ್ಟು ಆಮೇಲೆ ಸೈಡ್ಗೆ ಎತ್ತಿಟ್ಟು ಅದನ್ನೆಲ್ಲ ಟೇಸ್ಟ್ಗಳು ನೋಡ್ಕೊಂಡು ಒಬ್ರಿಗೊಬ್ರು ತಿಂದ್ಕೊಂಡು ನನ್ನ ತಮ್ಮ ಎಲ್ಲರೂ ಬಂದಿದ್ದರು. ಕ್ರಿಕೆಟು ಬೇರೆ IPL ಬೇರೆ ನಡೀತಾ ಇದೆ. ನಮ್ಮ ಮನೆಯವರು, ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಅವರು ಕ್ರಿಕೆಟ್ ನೋಡ್ತಾಯಿದ್ರು ಟಿವಿನ. ನಾವು ಒಳಗಡೆ ಈ ರೀತಿ ಈ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ. ಚೆನ್ನಾಗಿತ್ತು ರೂಮಲ್ಲಿ. ಇಲ್ಲಿ ಸ್ವಲ್ಪ ನಮ್ಮ ಗೋಡೆ ಪಕ್ಕದಲ್ಲಿ ಇವು ಅಗಸೆ ಗಿಡಗಳಿದ್ದಾವೆ, ಹಾಗಾಗಿ ಸ್ವಲ್ಪ ಅಷ್ಟೊಂದು ಹೀಟ್ ಅನಿಸಲ್ಲ ಅಡುಗೆ ಮನೆಯಲ್ಲಿ. ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡಿದ್ರೆ ಮಾತ್ರ ಫುಲ್ಲು ನೆಂದೋಗ್ಬಿಡ್ತೀವಿ. ಏನಂದರೆ ಅಲ್ಲಿ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಪರವಾಗಿಲ್ಲ ಅಂತಂದು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಹಾಲಲ್ಲೆಲ್ಲ ಇರೋಕ್ಕೆ ಆಗಲ್ಲ ಬಿಟ್ಟರೆ, ಫ್ಯಾನ್ ಇಲ್ಲ ಅಂದರೆ. ಫ್ಯಾನ್ಗಳಿಗೆ ಇವೆಲ್ಲ ಇಟ್ಕೊಂಡು ಮಾಡಿದ್ರೆ ಈ ಎಲೆ ಎಲ್ಲ ಫುಲ್ ಒಡೆದೋಗ್ಬಿಡ್ತವೆ. ಸೊ ಅದಕ್ಕೆ ರೂಮಲ್ಲೇ ಕುತ್ಕೊಂಡು ಅಡುಗೆ ಮನೆಯಲ್ಲಿ ಎಲ್ಲರೂ ಮಾಡ್ತಾಯಿದ್ದೀವಿ. ಇನ್ನು ಅವರು ಎಲ್ಲ ಮಾಡ್ತಾಯಿದ್ರು, ನಾನು ಅಷ್ಟರಲ್ಲಿ ಎಲೆಗಳೆಲ್ಲ ಮತ್ತೆ ಒಣಗೋಗ್ಬಿಡ್ತವೆ. ಅಂದರೆ ಆರಿಬಿಟ್ರೆ ಮತ್ತೆ ಬಿಚ್ಕೊಬಿಡ್ತವೆ ಎಣ್ಣೆಲೆಲ್ಲನೂ, ಸ್ವೀಟ್ ಎಲ್ಲನೂ.
ಅದಕ್ಕೆ ಇದನ್ನೆಲ್ಲ ಗೋಳಿಸು ಅಂತ ನಮ್ಮಮ್ಮ, ಅದಕ್ಕೆ ಗೋಳಿಸ್ತಾ ಇದೀನಿ ನೋಡಿ. ಈ ಕರ್ಜಿಕಾಯಿ ಪುಡಿಗೆ ನಾವೇನೇನು ಹಾಕ್ತೀವಿ ಅಂದರೆ ಕಡಲೆ ಬೀಜ, ಕೊಬ್ಬರಿ, ಸಕ್ಕರೆ, ಬೆಲ್ಲ, ಏಲಕ್ಕಿ ಇಷ್ಟೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸಿಲಿ ಅಂದರೆ ರುಬ್ಕೊಂಡು ಪುಡಿ ಮಾಡ್ಕೊಂಡು ಈ ಮೈದಾ ಹಿಟ್ಟಲ್ಲಿ ಎಲೆ ತೆಗೆದುಬಿಟ್ಟು ಆ ರೀತಿ ಮುಚ್ಚಿಬಿಟ್ಟು ಕಡುಬು ಥರ ಮಾಡ್ತೀವಿ. ಸೊ ಇದೇ ರೀತಿನೇ ನಾವು ಕರ್ಜಿಕಾಯಿ ಮಾಡೋದು. ಸಿಂಪಲಾಗಿ ಹೇಳ್ಬಿಟ್ಟೆ ಏನೇನೆಲ್ಲ ಹಾಕ್ತೀವಿ ಅಂತ. ಸೊ ಈ ರೀತಿ ಇನ್ನೂ ಬೇಕಾಗಿರೋರು ಬೇರೆ ಬೇರೆ ಪುಡಿಗಳೆಲ್ಲ ಬಳಸ್ಕೊತಾರೆ. ನಮ್ಮ ಕಡೆ ಮಾಡುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತೀವೋ ಹಾಗೆ ನಮ್ಮಮ್ಮ ಅಷ್ಟೇ ಎಷ್ಟು ಹೇಳಿದ್ರು ಕೇಳಲ್ಲ. ಬೆಲ್ಲ ಬೇಡ ಅಂದರೂ ಕೇಳಲಿಲ್ಲ, ಬೆಲ್ಲ ಹಾಕ್ಸ್ಬಿಟ್ರು. ಸೊ ಬೆಲ್ಲದಿಂದ ನನಗೇನೋ ಒಂಥರ ಅನ್ನಿಸ್ತಾ ಇತ್ತು. ಸಕ್ಕರೆಯಿಂದ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಸ್ವಲ್ಪ ಬೆಲ್ಲನೂ ಹಾಕ್ಸಿದ್ದಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅವರಷ್ಟೇ ಅವ್ರು ಫಿಕ್ಸ್ ಆಗಿದ್ದಾರೆ ಹಿಂಗೆ ಮಾಡಬೇಕು ಅಂತ. ಮತ್ತು ನಾವೇನು ಹೇಳಿದ್ರು ಕೇಳಲ್ಲ ನಮ್ಮಮ್ಮ. ಅವ್ರು ಹೇಳ್ದಂಗೆ ಮಾಡಬೇಕು, ಇಲ್ಲಾಂದ್ರೆ ಮಾಡೋಕ್ಕೆ ಬರಲ್ಲ ನಮ್ಮಮ್ಮ. ಅದಕ್ಕೋಸ್ಕರ ಇನ್ನು ಯಾಕೆ ಸುಮ್ಮನೆ ಅಂತಂದು ಸರಿ ಅಂತ ಬೆಲ್ಲ ಹಾಕಿ ಮಾಡಿದ್ದೀನಿ. ನನಗೇನೋ ಬೆಲ್ಲ ಇಷ್ಟ ಆಗಲಿಲ್ಲ. ಸೊ ನಿಮಗೆ ಬೇಕಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ಬೆಲ್ಲನೂ ಹಾಕ್ಕೋಬೋದು. ಅಂದರೆ ಟೇಸ್ಟ್ ಇರುತ್ತೆ, ಬರೀ ಸಕ್ಕರೆ ಹಾಕೋದ್ರೆ ಚೆನ್ನಾಗಿರಲ್ಲ ಅಂತ ನಮ್ಮಮ್ಮ ಹೇಳಿದ್ದು. ನೋಡಿ ಈ ರೀತಿ ಇದು ಕೊನೆಯಲ್ಲಿ ನಾನೆಲ್ಲ ಮಾಡಿದಾಗ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಸಿಗೋಣ ನಾಳೆ ಒಂದು ಒಳ್ಳೆಯ ವ್ಲಾಗ್ ಮುಖಾಂತರ. ಹಾಗೆ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.